ದೇವರ ಕೊಡಗಿ ಜಮೀನು ಬರೆಸಿಕೊಂಡಿರುವ ವಕೀಲ ನವೀನ್ ಇಲ್ಲಸಲ್ಲದ ಆರೋಪ ಮಾಡಿ 8 ಜನರ ಮೇಲೆ ಪೊಲೀಸ್ ದೂರು ನೀಡಿದ್ದಾರೆ. ಊರಿನ ಸ್ವಾಸ್ಥ್ಯ ಹಾಳು ಮಾಡುವುದು ಹಾಗೂ ಗ್ರಾಮದಲ್ಲಿ ಸಂಘರ್ಷಕ್ಕೆ ದಾರಿ ಮಾಡುವುದು ಹಾಗೂ ನಮ್ಮಲ್ಲೇ ಎತ್ತಿಕಟ್ಟಿ ಗುಂಪು ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಅರ್ಚಕ ನರಸಿಂಹಯ್ಯ ವಯೋವೃದ್ಧರಾಗಿದ್ದು ಅವರನ್ನು ನಾಪತ್ತೆ ಮಾಡಿ ಜಮೀನು ಬರೆಸಿಕೊಂಡಿದ್ದಾರೆ ಎಂದು ಹೊನ್ನಹಟ್ಟಿಹಳ್ಳಿ ಗ್ರಾಮಸ್ಥರು ಆರೋಪಿಸಿದರು. ತಾಲೂಕಿನ ಹೊನ್ನಹಟ್ಟಿಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸರ್ವೆ ನಂಬರ್ 47ರಲ್ಲಿ ವಕೀಲ ಮನೆ ನಿರ್ಮಾಣ ಮಾಡಿದ್ದು ಅಲ್ಲಿಗೆ ಓಡಾಡಲು ಈವರೆಗೂ ಇದ್ದ ರಸ್ತೆ ನನ್ನ ಸ್ವಂತ ಜಮೀನು ಆಗಿದೆ. ತಾನು ಮೇಲೆ ಬಿಟ್ಟ ಜಾಗ ಈಗ ಸಿಸಿ ರಸ್ತೆ ಮಾಡಲು ಜಲ್ಲಿ ತಂದು ಸುರಿದಿದ್ದೇನೆ. ನೆರಿಗ ಯೋಜನೆ ರಸ್ತೆ ಕೂಡ ಮಾಡಲಾಗಿದೆ. ಇಡೀ ಗ್ರಾಮವನ್ನೇ ಎದುರು ಮಾಡಿಕೊಂಡು ಕಾನೂನು ಕಟ್ಟಲೆ ಬಗ್ಗೆ ಮಾತನಾಡಿದ ವಕೀಲ ನವೀನ್ ಕುಮಾರ್, ದೇವಸ್ಥಾನಕ್ಕೆ ಸಂಬಂಧಿಸಿದ ಕೊಡಗಿ ಜಮೀನು ಬರೆಸಿಕೊಂಡಿರುವುದು ಇಡೀ ಗ್ರಾಮಕ್ಕೆ ಬೇಸರ ತಂದಿದೆ. ಈ ನಿಟ್ಟಿನಲ್ಲಿ ಅನುತಾನು ರಸ್ತೆಯನ್ನು ಮುಚ್ಚಿದ್ದೇವೆ ಎಂದು ಸಮರ್ಥಿಸಿಕೊಂಡರು. ಈ ಸಂದರ್ಭದಲ್ಲಿ ಮುಖಂಡರಾದ ಧರ್ಮೇಗೌಡ, ಹರೀಶ್ ಕಾಂತ್, ರಾಜು, ರಮೇಶ್, ಯೋಗೀಶ್, ಪಾಂಡುರಂಗಯ್ಯ, ಮಂಜುನಾಥ್, ನಾಗರಾಜ್, ಸೋಮಶೇಖರ್, ಬೇವಿನಗುಡ್ಡಯ್ಯ, ದೇವೇಗೌಡ, ರಾಘವೇಂದ್ರ, ಸಾಗರ್, ಅರ್ಚಕ ನರಸಿಂಹಮೂರ್ತಿ ಇತರರು ಇದ್ದರು. ಎನ್ ಧರ್ಮೇಗೌಡ ಅಂತ ಹೇಳ್ಬಿಟ್ಟು ಹೊನ್ನಶೆಟ್ಟಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹಾಗೂ USSN ಮಾಜಿ ನಿರ್ದೇಶಕ. ನಾನು ಹೊನ್ನಶೆಟ್ಟಹಳ್ಳಿಯಲ್ಲಿ 1955ರಿಂದ ಇದ್ದೀನಿ. ಅವತ್ತಿನಿಂದಲೂ ಸಹಿತನ ಈ ಥರ ಯಾವತ್ತೂ ಅದಾಗಿರಲಿಲ್ಲ. ಈಗ ನಮ್ಮ ಗ್ರಾಮದವರೇ ಆದಂಥ ಪೊಲೀಸ್ ಇಲಾಖೆಯಲ್ಲಿದ್ದಂಥ ಚಿಟಿ ಹನುಮಂತಯ್ಯನ ಮೊಮ್ಮಗ, ಗೋವಿಂದಯ್ಯನ ಮಗ ನವೀನ್ ಕುಮಾರ್, ನವೀನ್ ಕುಮಾರ್ ಎಂಬರು ನಮ್ಮ ದೇವಸ್ಥಾನದ ಜಮೀನನ್ನು ಕ್ರಯಕ್ಕೆ ಕೊಂಡ್ಕೊಂಡು ಗ್ರಾಮದವ್ರಿಗೆಲ್ಲನ ಎದುರುತ್ತರ ಕೊಟ್ಕೊಂಡು ಜಮೀನು ಕೊಂಡ್ಕೊಂಡವನೇ. ಅದ್ರ ಬಗ್ಗೆ ನಾವು ವಿಚಾರಿಸಲಾಗಿ ಅವನು ಕೇವಲ 8 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಕೊಂಡು ಬೆದರಿಕೆ ಹಾಕ್ಕೊಂಡು ಕಾನೂನು ಪ್ರಕಾರ ನಾವು ತಗೊಂಡಿದ್ದೀವಿ, ನೀವೇನು ಮಾಡ್ತೀರಾ ಮಾಡಿಕೊಳ್ಳಿ ಅಂತ ಹೇಳ್ತಾನೆ. ಆಗಲೇ ಅವನು ಕಾನೂನು ಪ್ರಕಾರನೇ ತಗೊಳ್ಳಿ, ನಾವು ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ. ಮೊನ್ನೆ ನಮ್ಮ ತಾಲೂಕು ಆಫೀಸ್, ತಹಸೀಲ್ದಾರ್ ಆಫೀಸ್ ಮುಂದೆಗಡೆ ನಾವು ಧರಣಿ ಹೂಡ್ತೀನಿ, ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಬಂದು ಧರಣಿ ಹೂಡ್ತೀನಿ ತಹಸೀಲ್ದಾರ್ ಆಫೀಸ್ ಹತ್ರನ. ತಹಸೀಲ್ದಾರು ಪ್ರಭಾವಿಗಳಿಗೆ ಮಣೆ ಹಾಕವ್ರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳವನೇ. ನವೀನ್ ಅವರು ನಮ್ಮ ಮೇಲೆ ಸಿಕ್ಕಾಪಟ್ಟೆ ಆರೋಪ ಮಾಡಿದರು. ನವೀನ್ ಅವ್ರಿಗೆ ಹೇಳ್ದಂಗೆ ಏನು ನಾನು ಕಾನೂನು ಪ್ರಕಾರ ಹೋರಾಡ್ತಾ ಇದ್ದೀನಿ ಅನ್ನೋದಾದರೆ ನವೀನ್ ಅವರಿಗೆ ನಾವು ಒಂದು ಓಪನ್ ಆಗಿ ಹೇಳ್ತೀವಿ, ಅವರು ಕಾನೂನು ಪ್ರಕಾರ ಹೋರಾಡಿ ಅವರು ಇರೋಂಥ ಖರಾಬ್ನ ಬಿಡಿಸ್ಕೊಂಡು ಹೋಗಲಿ. ಅದು ಬಿಟ್ಟು ಈಗ ಶಾಂತಿಯಿಂದ ಇರೋ ಊರಲ್ಲಿ 8 ಜನ ಮಾತ್ರ ಇದು ಮಾಡ್ತಾಯಿದ್ದಾರೆ, ಇನ್ನು ಮಿಕ್ಕವರೆಲ್ಲ ಊರೆಲ್ಲ ನಮ್ಮ ಕಡೆಗೆ ಸಪೋರ್ಟ್ ಆಗಿದೆ ಅಂತ ಹೇಳಿ ಊರಲ್ಲಿ ಘರ್ಷಣೆ ಇನ್ನೊಂದು ಮತ್ತೊಂದು ಮಾಡೋದು ಬೇಡ. ಯಾಕೆಂದರೆ ಹೊನ್ನಶೆಟ್ಟಹಳ್ಳಿ ಅಂತಂದ್ರೆ ಒಂದು ತುಂಬುದ ಹೃದಯದ ಇದ್ದಂಗಿದೆ ಹೊನ್ನಶೆಟ್ಟಹಳ್ಳಿ ಗ್ರಾಮ. ನವೀನ್ ಅವರೇ ದಯವಿಟ್ಟು ಹೇಳೋದು, ನಿಮಗೆ ಏನೇ ಇದ್ದರೂ ಕುಂತು ಮಾತಾಡ್ಬೋದಾಯಿತು, ನೀವು ಕುಂತು ಮಾತಾಡೋಂಗೆ ಕಾಣಲ್ಲ. MLA ಅವ್ರನ್ನ ಕರೆಸ್ತೀವಿ ಅಂತಂದಾಗಲೂ ನೀವು ಬರಲಿಲ್ಲ. ಕಾನೂನು ಪ್ರಕಾರನೇ ಹೋರಾಡಿ, ನಾವು ಕಾನೂನು ಪ್ರಕಾರನೇ ಹೋರಾಡ್ತೀವಿ. ನಿಮಗೆ ಜಯ ಸಿಕ್ಕಿರಿ ನಿಮಗೆ ಸಿಗಲಿ, ನಮಗೆ ಜಯ ಸಿಕ್ಕಿರಿ ನಮಗೆ ಸಿಗಲಿ. ಅದು ಬಿಟ್ಟು ಯಾವುದೇ 8 ಜನದ ಮೇಲೆ ನೀವು ಇಲ್ಲ ಸಲ್ಲದ್ದು ಆರೋಪ ಮಾಡ್ಕೊಂಡು ಸ್ಟೇಷನಿಗೆ ಬರೋದು, ಕಂಪ್ಲೇಂಟ್ ಕೊಡೋದು, ಸರ್ ಹೆಚ್ಚು ಕಡಿಮೆ ಆದರೆ ಹರೀಶನ್ ಫ್ಯಾಮಿಲಿನೇ ನಮಗೆ ಜವಾಬ್ದಾರಿ ಅಂತ ಹೇಳೋದು, ಅವೆಲ್ಲ ಬೇಡ. ನೀವೆಲ್ಲೋ ಇರ್ತೀರ, ಏನೋ ಆಗಿರ್ತೀರ, ಹೆಚ್ಚು ಕಡಿಮೆ ಆಯ್ತು ಈ ಥರ ಸ್ಟೇಟ್ಮೆಂಟು ಮಾಧ್ಯಮದ ಮುಂದೆ ನೀವು ಕೊಟ್ಟಾಗ ನಮ್ಮನ್ನು ತಪ್ಪಿ ಸಿಗಾಕ್ಸ್ಬೇಕು ಅಂತ ಮಾಡಿರೋ ಅದು ನಿಮ್ಮ ಭ್ರಮೆಯಲ್ಲಿ ಬದುಕೋಕೆ ಹೋಗಬೇಡಿ. ಏನೇ ಇದ್ರೂ ಕಾನೂನು ಪ್ರಕಾರ ಹೋರಾಡಿ, ಕಾನೂನು ಪ್ರಕಾರ ಜಯ ತಗೊಳ್ಳಿ, ಇಷ್ಟು ಹೇಳ್ತೀವಿ. ಅವರು ದಾನಪತ್ರ ಮಾಡಿದರು. ಯಾರು ಶೇಷಗಿರಿ ಅವ್ರಿಗೆ ನರಸಿಂಹಯ್ಯನವ್ರು ದಾನಪತ್ರ ಮಾಡಿದರು. ನಾವು ಸೀನಿಯರ್ ಸಿಟಿಜನಲ್ಲಿ AC ಕೋರ್ಟಲ್ಲಿ ಫೈಟ್ ಮಾಡಿ ರದ್ದುಪಡಿಸ್ಕೊಂಬಂದು ಆದಮೇಲೆ ನೈಟು ಶೇಷಗಿರಿ ಪ್ಲಸ್ ನವೀನ್ ವಕೀಲರು ನವೀನ್ ಕುಮಾರು ನರಸಿಂಹಯ್ಯನ ಕಿಡ್ನಾಪ್ ಮಾಡಿದಾಗ ನಾವು ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ವು. ಇಲ್ಲಿವರೆಗೂ ನರಸಿಂಹಯ್ಯ ನಮ್ಮೂರಿಗೆ ಬಂದೇ ಇಲ್ಲ. ಇವರು ರಾತ್ರಿ ಎತ್ಕೊಂಡೋಗಿ ನರಸಿಂಹಯ್ಯನ ಕಿಡ್ನಾಪ್ ಮಾಡಿ ಕ್ರಯ ಬರ್ಸ್ಕೊಂಡಾದ್ಮೇಲೆ ನವೀನ್ ಕುಮಾರ್ನ ನಾವು ಊರಿನವರೆಲ್ಲ ಸೇರಿಬಿಟ್ಟು, ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಇದೇ ಧರ್ಮೇಗೌಡರ ಹತ್ರ ಫೋನ್ ಮಾಡಿಬಿಟ್ಟು ಕೇಳಾಗಿ, ಊರೇನು ವಿಧಾನಸೌಧನ ಪಾರ್ಲಿಮೆಂಟ ನಿಮ್ಮ ಊರಿಗೆ ಬರೋಕ್ಕೆ ಅಂತ ಅಂದರು. ನಾವು ತಿರ್ಗಾ ತಹಸೀಲ್ದಾರ್ ಹತ್ರ ಹೋಗಿ ಇದು ಮಾಡಿದಾಗ ನೀವು ಲೀಗಲಾಗಿ ಫೈಟ್ ಮಾಡಿ ಅಂತ ಹೇಳಿದ್ರು. ನಾವು ಲೀಗಲಾಗಿ ಫೈಟ್ ಮಾಡೋಣ ಅಂತ ಇದು ಮಾಡಿದ್ರೆ ಇಲ್ಲಿ 7-8 ಜನ ಯಾರು ಇವು ಕೊಡ್ತಾರೆ, 7-8 ಜನದಲ್ಲಿ ಯಾರೂ ಇಲ್ಲ, ಇಡೀ ಊರೇ ಗ್ರಾಮಸ್ಥನೇ ಇದೆ. ಇಲ್ಲಿ ಕೊಟ್ಟಿರೋದು ನಕಾಶೆ ರೋಡ್ಗೆ, ಅದು ನಕಾಶೆ ರೋಡ್ ಇದ್ರೆ ಬೇಕಾದ್ರೆ ಫೈಟ್ ಮಾಡಲಿ. ಅವ್ರದ್ದು 47ನೇ ಸರ್ವೆ ನಂಬರಲ್ಲಿ 6 ಗುಂಟೆ ಜಮೀನಿದೆ, ಖರಾಬಿದೆ, ಅವರಲ್ಲೇ ಹೋಗೋದು. ಇದು
ನಮ್ಮ ಹೊಲ ನಮ್ಮ ಮನೆಯನ್ನು ಉದ್ಯೋಗ ಖಾತ್ರಿಲಿ ಆಗಿರೋ ರೋಡ್ ಅದು ಅನೂತನಲ್ಲಿ ಬಿಡ್ಬೋದೇ ಹೊರತು ಅವ್ರು ಮಾಡಿಸ್ಕೊಂಡಿರೋದು ಉದ್ಯೋಗ ಖಾತ್ರಿಲಿ ರೋಡ. ಅವನಿಗೆ ಏನ ಕಾನೂನು ಬಗ್ಗೆ ಅರಿವೇನ ಇದ್ದರೆ ನಕಾಶಿ ರೋಡ್ ತಗೊಂಡು ಬಿಡಿಸ್ಕೊಳ್ಳಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಇದೆಲ್ಲ ಬಿಟ್ಟು ಊರಿನಲ್ಲೆಲ್ಲ ಕಿರುಕು ಮಾಡೋದು, 8 ಜನ ಟಾರ್ಗೆಟ್ ಮಾಡೋದು, ಇವೆಲ್ಲ ನೋಡಿ ಏನು ಮಾಧ್ಯಮದವರು ಊರೆಲ್ಲ ಪೂರ್ತಿ ಒಂದಾಗಿದ್ದಾರೆ. ಇವ್ರು ಹಂಗೇನ ಇದ್ದಿದ್ರೆ ಊರಿನವ್ರು ಯಾರು ಬಂದೆಲ್ಲ ಬೇಕಾದ್ರೆ ಅನೂತನ ಕೂತು ಮಾತಾಡ್ಬೋದೇ ಹೊರತು ಇಲ್ದವೆಲ್ಲ 8 ಜನ ಮೇಲೆ ಇನ್ಲೀಗಲ್ ಆಗಿ ಕೇಸ್ ಮಾಡೋದು, ಊರನ್ನೆಲ್ಲ ಸಂಘರ್ಷ ಮಾಡೋದು, ಎತ್ತು ಕಟ್ಟೋದು, ಇವೆಲ್ಲ ಬಿಟ್ಬಿಟ್ಟು ಅದೇನು ಪ್ರಾಪರ್ಟಿ ಐತೋ ದೇವಸ್ಥಾನದ್ದು ಊರಲ್ಲಿ ನೋಡಿ ನರಸಿಂಹಯ್ಯ ಸಿವಿಲ್ ಸೂಟ್ ಮಾಡಿದ್ದಾರೆ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ಇದು ಮಾಸಿಕ ವೇತನ ಬರ್ತಾ ಇಲ್ಲ. ಹಿಂಗೆ ನವೀನ್ ಅವರು ಮತ್ತು ಯಶಸ್ವಿನಿ ಅವರು ನಮಗೆ ತಾಲೂಕು ಆಫೀಸ್ದವ್ರು ಸಿಕ್ಕಿರು. ಹಿಂಗೆ ನಮ್ಮನ್ನು ಕರ್ಕೊಂಡೋಗಿ ನನ್ನ ಜಮೀನ ಕ್ರಯ ಮಾಡಿಸ್ಕೊಂಡವ್ರೆ, GPA ರದ್ದು ಮಾಡಿ ಅಂತ ಅಂದ್ಬಿಟ್ಟು